ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ಚಕ್ಕಲಿ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇದು ಬಿಳಿ ಚಕ್ಕಲಿ ಅಂತ ನಾವು ಹೊರಗೆ ಬೇಕ್ರಿ ಒಳಗೆಲ್ಲ ಸಿಗ್ತೈತಲ್ಲ ಆ ಥರದ ಚಕ್ಕಲಿ. ಯಾಕಂದರೆ ಇದಕ್ಕೆ ನಾವು ಖಾರ ಯೂಸ್ ಮಾಡಿರೋಂಗಿಲ್ಲ. ಸೊ ಭಾಳ ಸಿಂಪಲ್ ಐತಿ ಮಾಡೋದು. ಬರ್ರಿ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಅಂತ ನಾನಿಲ್ಲಿ 1/4 ಕಪ್ಪಷ್ಟು ಪುಟಾಣಿ ತೊಗೊಂಡೇನೆ. ಈಗ ಇದನ್ನು ಗ್ರೈಂಡ್ ಮಾಡಿ ತೊಗೋತೇನೆ. ಇದನ್ನ ಸ್ವಲ್ಪ ಸಾಣಿಸಿ ತೊಗೋತೇನೆ. ಹಿಟ್ಟು ಪೂರ್ತಿ ನೈಸಾಗಿ ಪೌಡ್ರ್ ಆಗಿರಬೇಕು. ಈಗ ಇದನ್ನ ಸೈಡಿಗೆ ಇಟ್ಬಿಡ್ತೇನೆ. ಈಗ ಒಂದು ಪಾತ್ರೆಗೆ 1 ಕಪ್ಪಷ್ಟು ನೀರು ಹಾಕೋತೇನೆ. ಇದು ಅಕ್ಕಿ ಹಿಟ್ಟು ಮತ್ತು ಪುಟಾಣಿ ಹಿಟ್ಟು ಮಾತ್ರ ಹಾಕಿ ಮಾಡುವಂಥದ್ದು. ನೀರಿಗೆ 1 ಚಿಟಿಕೆ ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ಟೀ ಸ್ಪೂನಷ್ಟು ತುಪ್ಪ ಹಾಕೋತೇನೆ. ಇಲ್ಲಿ ತುಪ್ಪದ ಬದಲು ನೀವು ಬೆಣ್ಣೆನೂ ಯೂಸ್ ಮಾಡ್ಬೋದು. ಇದು ನೀರು ಸ್ವಲ್ಪ ಬಿಸಿ ಆದ ಕೂಡಲೇ ಇದಕ್ಕೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕೋತೇನೆ. 1 ಕಪ್ ನೀರಿಗೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕೊಂಡು ಕೂಡಲೇ ಇದನ್ನ ಚಲೋತಂಗೆ ಆಗ ಮಿಕ್ಸ್ ಮಾಡಿಬಿಡ್ಬೇಕು. ಯಾಕಂದರೆ ಅಕ್ಕಿ ಹಿಟ್ಟು ಗಂಟಾಗೋ ಚಾನ್ಸ್ ಇರ್ತೈತಲ್ಲ. ಈ ರೀತಿ ಲೋ ಫ್ಲೇಮ್ನಾಗ ಇಟ್ಕೊಂಡು ಈ ರೀತಿ ಚಲೋತಂಗೆ ಗಂಟಾಗ್ಲಾರ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಎಳ್ಳು ಹಾಕೋತೇನೆ. ಇದನ್ನು ಬಿಸಿ ನೀರಾಗ ಹಾಕೋಬಾರ್ದು ಎಳ್ಳು ಜೀರಿಗೆ, ಯಾಕಂದರೆ ಮೆತ್ತಗೂ ಆಗ್ತವೆ ಮತ್ತು ಜೀರಿಗೆ ಕಲರ್ ಬಿಟ್ಬಿಡ್ತೈತಿ. ಅದಕ್ಕೆ ಹಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಈ ರೀತಿ ಜೀರಿಗೆ ಮತ್ತು ಎಳ್ಳು ಹಾಕ್ಕೊಂಡು ಚಲೋತಂಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ಟವ್ ಆಫ್ ಮಾಡಿ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿರುವಂಥ ಪುಟಾಣಿ ಹಿಟ್ಟನ್ನ ಇದಕ್ಕೆ ಹಾಕ್ಕೊಂಡು ಇನ್ನೊಂದು ಸರಿ ಚಲೋತಂಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ ಈ ರೀತಿ ಇಲ್ಲಿ ಸ್ಟವ್ ಆಫ್ ಮಾಡಿಬಿಡಬೇಕು, ಇಲ್ಲಾಂದರೆ ಹಿಟ್ಟು ಹೊತ್ತೋ ಚಾನ್ಸ್ ಇರ್ತೈತಲ್ಲ. ಈ ರೀತಿ ಚಲೋತಂಗೆ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಒಂದು ತಾಟಿಗೆ ಹಾಕೊಂಡ್ಬಿಡ್ತೀನಿ ನಾನು. ಇದು ಒಂದು ಸ್ವಲ್ಪ ಹೊತ್ತು ಆರಬೇಕು, ಯಾಕಂದರೆ ಈಗ ಕೈಯಿಂದ ಮುಟ್ಟಿ ಇದನ್ನು ಅದಕ್ಕಾಗಂಗಿಲ್ಲ, ಸ್ವಲ್ಪ ಬಿಸಿ ಇರ್ತೈತಲ್ಲ. ಒಂದು ಚಮಚಲ್ಲಿ ಈ ರೀತಿ ಸ್ವಲ್ಪ ಸ್ಮ್ಯಾಶ್ ಮಾಡಿ ಸ್ವಲ್ಪ ಇದು ಒಂದು 10ರಿಂದ 15 ನಿಮಿಷ ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕು. ನೋಡಿ ಒಂದು 10-15 ನಿಮಿಷ ಆದಮೇಲೆ ಈಗ ಇದು ತಣ್ಣಗಾಗೈತಿ. ಕೈಲಿಂದ ನಾವು ಈಸಿಯಾಗಿ ಮುಟ್ಟಿ ನಾದ್ಬೋದು ಇದನ್ನು. ಈಗ ಇಲ್ಲಿ ಬೇಕಂದ್ರೆ ನಾವು ರುಚಿ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋಬೋದು ಈ ಟೈಮ್ನಾಗ. ಆಮೇಲೆ ಈ ರೀತಿ ಕೈಯಿಂದ ಇದನ್ನು ಚಲೋತಂಗೆ ಒತ್ತಿ ನಾದಬೇಕು. ನೋಡಿರಿ ಇದಕ್ಕೆ ನಮ್ಗೆ ಬೇಕನ್ಸಿದ್ರೆ ನಾವು ನೀರು ಹಾಕಿ ಸ್ವಲ್ಪ ನೀರು ಹಾಕಿ ನಾದ್ಬೋದು. ಬೇಡಪ್ಪ ಅಷ್ಟೇ ಕನ್ಸಿಸ್ಟೆನ್ಸಿ ಕರೆಕ್ಟ್ ಐತಿ ಅಂದರೆ ಅಷ್ಟೇ ನಾದ್ಬೋದು. ಇಲ್ಲಿ ನಾನು ಒಂದು 2ರಿಂದ 3 ಟೀ ಸ್ಪೂನ್ ಅಷ್ಟು ನೀರು ಮಾತ್ರ ಯೂಸ್ ಮಾಡೀನಿ ಇದಕ್ಕೆ. ಯಾಕಂದರೆ ಇದು ಚಕ್ಕಲಿ ಹಿಟ್ಟು ಭಾಳ ಗಟ್ಟಿ ಆಗಬಾರ್ದು ಮತ್ತು ಭಾಳ ಮೆತ್ತಗೂ ಆಗಬಾರ್ದು. ನೀರು ಭಾಳ ಆಗ್ಬಿಡ್ತಂದ್ರೆ ಮೆತ್ತಗಾಗ್ಬಿಡ್ತೈತಿ. ಆವಾಗ ಚಕ್ಕಲಿ ಕರಿಯೋಕೆ ಭಾಳ ಟೈಮ್ ಹಿಡಿತೈತಿ, ಎಣ್ಣೆ ಹೀರೋ ಚಾನ್ಸ್ ಇರ್ತೈತಿ. ಅದಕ್ಕೆ ಸ್ವಲ್ಪ ಗಟ್ಟಿ ಇರಬೇಕು. ಈ ಕನ್ಸಿಸ್ಟೆನ್ಸಿ ಒಳಗಿದ್ರೆ ಸಾಕು. ಇದಕ್ಕೆ ನಾವು ಖಾರ ಯೂಸ್ ಮಾಡೋಂಗಿಲ್ಲ, ಅದಕ್ಕೆ ಬಿಳಿ ಚಕ್ಕಲಿ ಅಂತ ಕರಿತೇವೆ. ನೀವು ಬೇಕಂದ್ರೆ ಇದಕ್ಕೆ ಖಾರನೇ ಯೂಸ್ ಮಾಡ್ಬೋದು. ಆದರೆ ಇದೇ ರೀತಿನ ಭಾಳ ರುಚಿಯಾಗಿರ್ತೈತಿ ಇದು ಚಕ್ಕಲಿ ತಿನ್ನೋಕೆ. ಈಗ ಇದನ್ನು ನಾದಿಟ್ಕೊಂಡು ಇಲ್ಲಿ ಚಕ್ಕಲಿ ಒತ್ತಾಳಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇಟ್ಕೋತೇನೆ. ಆಮೇಲೆ ಅದಕ್ಕೆ ಎಷ್ಟು ಹಿಡಿತೈತೆ ಅಷ್ಟು ಹಿಟ್ಟು ಹಾಕ್ಕೊಂಡು ಇದನ್ನು ಈಸಿಯಾಗಿ ನಾವು ಚಕ್ಕಲಿ ಹಾಕೋಬೋದು. ನೋಡಿರಿ, ಯಾಕಂದರೆ ಇದು ಕಟ್ ಆಗಂಗಿಲ್ಲ ಚಕ್ಕಲಿ ಹಾಕೋ ಮುಂದೆ. ನಮ್ಗೆ ದೊಡ್ಡದು ಬೇಕಂದ್ರೆ ದೊಡ್ಡದು, ಸಣ್ಣದು ಬೇಕಂದ್ರೆ ಸಣ್ಣದು, ಯಾವ ರೀತಿ ಬೇಕಾದರೂ ಹಾಕೋಬೋದು. ಈ ರೀತಿ ನೀವು ಈಸಿಯಾಗಿ ಚಕ್ಕಲಿ ಒತ್ಕೋಬೋದು. ಒತ್ತೋ ಮುಂದೆ ಚಕ್ಕಲಿ ಕಟ್ ಆಗಂಗಿಲ್ಲ ನಡಕ್ಕೆ. ನಾನಿಲ್ಲೇ ಮೀಡಿಯಮ್ ಸೈಜ್ನಾಗ ಹಾಕೊಂಡೇನಿ. ಆಮೇಲೆ 2 ಕಡೆ ಸೈಡ್ ಇರ್ತೈತಲ್ಲ ಅದನ್ನ ಚಲೋತಂಗೆ ಪ್ರೆಸ್ ಮಾಡ್ಕೋಬೇಕು. ಈ ರೀತಿ ನೋಡಿರಿ ಎಷ್ಟು ನೀಟಾಗಿ ಬರ್ತೈತಿ ಚಕ್ಕಲಿ, ಕಟ್ ಆಗಂಗಿಲ್ಲ ಒಟ್ಟು. ನಾವು ದೊಡ್ಡದು ಬೇಕಂದ್ರೆ ದೊಡ್ಡ ಚಕ್ಕಲಿನೂ ನಾವು ಮಾಡ್ಕೋಬೋದು. ನಾನು ಒಂದು 4ರಿಂದ 5 ಒಂದೇ ಸರಿ ಹಾಕಿ ಇಟ್ಕೋತೇನೆ. ಆಮೇಲೆ ಒಂದು ನಾನಿಲ್ಲ ಡೈರೆಕ್ಟ್ ಚಕ್ಕಲಿ ಕರಿಯೋ ಜಾರ್ ಇರ್ತೈತಲ್ಲ ಅದರೊಳಗೆ ಹಾಕಿ ತೋರಿಸ್ತೇನೆ. ಇದನ್ನು ಕೈಲಿಂದ ಮುಟ್ಟೋ ಅವಶ್ಯಕತೆ ಇರೋಂಗಿಲ್ಲ, ಡೈರೆಕ್ಟ್ ನಾವು ಬಿಸಿ ಎಣ್ಣೆ ಒಳಗನ ಹಾಕಿಬಿಡ್ಬೋದು. ದೊಡ್ಡ ಚಕ್ಕಲಿ ಮಾಡುವಾಗ ಈ ರೀತಿ ಜಾರ್ನಾಗ ಹಾಕ್ಕೊಂಡು ನಾವು ಡೈರೆಕ್ಟ್ ಎಣ್ಣೆ ಒಳಗೆ ಹಾಕಿಬಿಡ್ಬೋದು. ಈ ರೀತಿ ಮಾಡ್ಕೋಬೋದು. ನೋಡಿರಿ, ನಾನಿಲ್ಲಿ ಒಂದು ಸೈಡ್ ಎಣ್ಣೆ ಕಾಯ್ಕಿಟ್ಕೊಂಡಿದ್ದೆ. ಎಣ್ಣೆ ಕಾದೈತೀಗ. ಎಣ್ಣೆ ಕಾಯ್ದ್ಮೇಲೆ ಒಂದು ಸರಿ ಇದನ್ನು ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ನಾನು ಫಸ್ಟ್ ಜಾರ್ನಾಗ ಏನು ಹಾಕ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕಿ ಕರೆದು ತೋರಿಸ್ತೇನೆ. ನನಗೆ ಚಕ್ಕಲಿ ಹಾಕಿದ ತಕ್ಷಣ ಇದನ್ನು ಮುಟ್ಟಬಾರ್ದು. ಮೇಲೆ ಒಂದು ಸ್ವಲ್ಪ ಗುಳ್ಳಿ ಕಡಿಮೆ ಆದಮೇಲೆ ಈ ರೀತಿ ಹೊಳ್ಳಿಸಿ ಹಾಕ್ಬೋದು. ಚಕ್ಕಲಿ ಮುರಿಯಂಗಿಲ್ಲ, ಈಸಿಯಾಗಿ ಕರೆದು ತೆಗಿಬೋದು. ಭಾಳ ರುಚಿಯಾಗಿರ್ತೈತಿ ಮತ್ತು ಭಾಳ ಈಸಿ ಐತಿ ಮಾಡೋದನ್ನು. ಈ ರೀತಿ ಮೇಲೆ ಪೂರ್ತಿ ಗುಳ್ಳಿ ಬರೋದು ಕಡಿಮೆ ಆದಮೇಲೆ ಚಕ್ಕಲಿ ತೆಗಿಬೇಕು, ಅಂದರೆ ಇದು ಕರೆಕ್ಟಾಗಿ ಕರೆದೈತಿ ಅಂಥೇಳಿ ಅರ್ಥ. ನಾನು ಇನ್ನೂ 1-2 ಚಕ್ಕಲಿ ಹಾಕಿ ತೋರಿಸ್ತೇನೆ. ಒಂದು ಸತಿ ನಾವು ಎಷ್ಟು ಎಣ್ಣೆ ತೊಗೊಂಡಿರ್ತೇವೆ ಅಷ್ಟರೊಳಗೆ ನಮ್ಗೆ ಎಷ್ಟು ಚಕ್ಕಲಿ ಹಿಡಿತಾವಲ್ಲ ಅಷ್ಟನ್ನು ಹಾಕಿ ತೆಗಿಬೇಕು. ಒಂದು ಸರಿ ಭಾಳನೂ ಹಾಕಬಾರ್ದು. ಈ ರೀತಿಯಾಗಿ ಸಿಂಪಲ್ಲಾಗಿ ಬರೀ ಅಕ್ಕಿ ಹಿಟ್ಟು ಮತ್ತು
ಪುಟಾಣಿ ಹಿಟ್ಟನ್ನು ಮಾತ್ರ ಹಾಕಿ ಮಾಡಿರುವಂಥ ಬಿಳಿ ಚಕ್ಲಿ ರೆಡಿ ಅದ ನೋಡಿರಿ. ತಿನ್ನಕ್ಕಂತೂ ಭಾಳ ರುಚಿ ಇರ್ತೈತಿ. ಸೊ ಮಕ್ಕಳಂತೂ ಭಾಳ ಇಷ್ಟಪಟ್ಟು ತಿಂತಾರೆ. ಮತ್ತು ಒಂದು 15ರಿಂದ 20 ನಿಮಿಷನಾಗ ಅಂದ್ರೆ ನಾವು ಇದನ್ನು ರೆಡಿ ಮಾಡ್ಕೋಬೋದು. ಮತ್ತು ಭಾಳ ಪಳ್ಳಾಗ್ತಾವೆ ಚಕ್ಲಿ ಮಾಡೋಕೊಟ್ಟ ಬೇಜಾರಾಗಂಗಿಲ್ಲ, ಯಾಕಂದರೆ ಕಟ್ ಆಗಂಗಿಲ್ಲ, ಎಣ್ಣೆನೂ ಜಾಸ್ತಿ ಹೀರ್ಕೊಳ್ಳೋಂಗಿಲ್ಲ. ಇವು ಎಷ್ಟು ಕ್ರಿಸ್ಪಿಯಾಗ್ಯಾವ ಅಂಥೇಳಿ ಈ ಸೌಂಡ್ ಕೇಳಿದರೆ ಗೊತ್ತಾಗ್ತೈತೆ ನಿಮಗೆ. ಸೊ ಈ ಸಿಂಪಲ್ ಆಗಿರೋ ಬಿಳಿ ಚಕ್ಲಿ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡೇನಿ. ನೀವು ಒಂದ್ಸರಿ ಟ್ರೈ ಮಾಡ್ಬೋದು. ನೀವು ಟ್ರೈ ಮಾಡಿದರೆ ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡ್ರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.